ಗೌಡ ಮಾತಾಡ್ತಾ ಇದ್ದಾರೆ. ಸುಮಾರು ದಿನ ಆದಮೇಲೆ ನಾನು ಬೀದರ್ ಕಡೆ ಬಂದೆ. ವಿಶೇಷ ಏನಪ್ಪ ಅಂದರೆ ನಮ್ಮ ಪೂಜಾ ಅವರ ಸಾರಥ್ಯದಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಶಾಪ್ ಓಪನ್ ಮಾಡಿದರು. ಅದಕ್ಕೆ ನಮ್ಮನ್ನು ಕರೆದ್ರು. ತುಂಬಾ ಖುಷಿ ಆಯಿತು. ಬಂದಕ್ಕೆ ಇಲ್ಲಿ ಟ್ರೀಟ್ಮೆಂಟು, ಇವ್ರು ಮಾತಾಡಿಸೋ ರೀತಿ ಮತ್ತು ಫುಡ್ಡು ತುಂಬ ಟೇಸ್ಟ್ ಇದೆ. ದಯವಿಟ್ಟು ಬೀದರ್ ಜನತೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಗೆ ಬನ್ನಿ. ಸೂಪರ್ ಟೇಸ್ಟ್ ಇದೆ, ಸಕ್ಕ ಟೇಸ್ಟ್. ಒಂದು ಸರಿ ನೀವು ಊಟ ಮಾಡಿದರೆ ಮತ್ತು ಪದೇ ಪದೇ ಬರ್ತಾ ಇರ್ತೀರ. ಥ್ಯಾಂಕ್ ಯು. ಪೂಜಾ ಅಕ್ಕ ಬೀದರ್ ಒಳಗೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ತಂದಿದ್ದಕ್ಕೆ, ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಟೇಸ್ಟ್ ಮಾಡಕ್ಕೆ ಬೆಂಗಳೂರಿಗೆ ಅಥವಾ ಆ ಸೈಡ್ ಹೋಗೋಕ್ಕಾಗೋಲ್ಲ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಟೇಸ್ಟ್ ಮಾಡ್ಸಕ್ಕೆ ಒಂದು ಹೊಸ ಹೋಟೆಲ್ ಓಪನ್ ಮಾಡಿಕೊಟ್ಟಾರ. ವೆಲ್ಕಮಿಂಗ್ ಆಗಿರ್ಬೋದು, ಅವ್ರು ಮಾಡೋ ಟ್ರೀಟ್ಮೆಂಟ್ ಆಗಿರ್ಬೋದು, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ, ಮಂಜು ಸರ್ಗೆ. ಸೊ ಭಾರಿ ಖುಷಿ ಆಯ್ತು ರೀ. ಊಟನೂ ಎಕ್ದಮ್ ಚಟ್ಪಟ ಐತಿ. ಸೊ ಎಲ್ಲರೂ ದಯವಿಟ್ಟು ಬೀದರ್ ಮಂದಿ ಎಲ್ಲರೂ ಬಂದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಒಳಗೆ ಊಟ ಮಾಡೋಗ್ರಿ ಅಂತ ಕೇಳ್ಬೋದು. ಮೇಡಮ್, ಮೊದಲೇ ಬಾರಿ ಬೀದರ್ ಜಿಲ್ಲೆಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಭಾರಿ ಖುಷಿ ಆಯ್ತ್ರಿ. ಉರಿ ಬಿಸಿಲು ಅಂತಂತಿದ್ರ, ಬಟ್ ತಂಡ್ಯಾಗ ಬಂದಿವಿ. ಸಮಾಧಾನ ಅನ್ಸಿ. ಥ್ಯಾಂಕ್ ಯು ರೀ, ತಂಡ್ಯಾಗ ಕಳಿಸಿದ್ದಕ್ಕೆ. ಟೈಮ್ ತಗೊಂಡು ಇಂಥ ಹೋಟೆಲ್ ಓಪನ್ ಮಾಡ್ಯಾರಲ್ಲ, ಸೊ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಇದ್ದಂಗೆ ಅವ್ರು. ಯಾಕಂದ್ರೆ ಅಷ್ಟು ಈಸಿ ಇಲ್ಲ ರೀ. ಈಗಿನ ಜಮಾನದಾಗ ನಾವೊಂದು ಹೋಟೆಲ್ ಓಪನ್ ಮಾಡ್ತೀನಪ್ಪ ಅಂತ ಮನ್ಯಾಗ ಅಡುಗೆ ಮಾಡ್ಕೊಡಕ್ಕೆ ಹೇಳ್ತಾರ. ಅಂಥದ್ರಾಗ ನಾವು ಹೋಟೆಲ್ ಸಂಭಾಳಿಸ್ಕೊಂಡು ಹೋಗ್ತೀನಂತೆ ಚಾಲೆಂಜ್ ಆಗಿಕೊಂಡಾರ. ಸೊ ಅವರಿಗೆ ನಾವು ಯಾರಿಗೇನೋ ಕಡಿಮೆ ಇಲ್ಲ, ಗಂಡು ಮಕ್ಳಿಗೇನಾದ್ರೂ ಕಡಿಮೆ ಇಲ್ಲ. ಏನಿಲ್ಲ, ಹೆಣ್ಮಕ್ಳು ಎಲ್ಲ ಸಪೋರ್ಟ್ ಮಾಡ್ತಾರೆ. ಖುಷಿನೇ. ಗಂಡು ಮಕ್ಳು ಎಲ್ಲ ಮಾಡ್ತಾರೆ, ಹೆಣ್ಮಕ್ಳು ಎಲ್ಲ ಒಬ್ಬೊಬ್ಬರು ಮಾಡ್ತಾವ್ರೆ. ಗಂಡು ಮಕ್ಳು ಜಾಸ್ತಿ ಕಡೆ ಮಾಡ್ತಾವ್ರೆ. ಅಂಥದ್ರಲ್ಲಿ ಪೂಜಾ ಮಾಡ್ತಾರಲ್ಲ, ಖುಷಿ ಅಲ್ಲ. ನಾ ಏನ್ ನಿಮ್ಗೆ ಹಂಗೆ ಹೇಳಿಲ್ಲ. ಹೊರಗೆ ಇವ್ರು ಸಪೋರ್ಟ್ ಮಾಡ್ತಿದ್ರು, ಒಳಗೆ ಅಡಿಗೆ ಮಾಡೋರು ಗಂಡು ಮಕ್ಳು ಅದಾರ. ಅದೇನ್ ಬಿಟ್ಟು ಕೊಟ್ಟಿಲ್ಲ ನಾನು. ನಿಮ್ಮಿಂದನ ನಾವು, ನಮ್ಮಿಂದನ ನೀವು. ಸೊ ಸಪೋರ್ಟಿವ್ ಆಗಿರ್ಬೇಕ್ರಿ ಗಂಡು ಮಕ್ಳು. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾಗ ಗಂಡು ಮಕ್ಳು ಸಪೋರ್ಟ್ ಮಾಡ್ತಾರೆ. ಎರಡೂ ಕೈಲೂ ಚಪ್ಪಾಳೆ ತಟ್ಟು. ಒಂದು ಡಿಫ್ರೆಂಟ್ ಟೇಸ್ಟ್ ಥರ ಟ್ರೈ ಮಾಡಿದ್ದೀವಿ. ಒಂದು ಹೊಸದಾಗಿ ಟೇಸ್ಟ್ ತಂದಿದ್ದೀವಿ, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ. ಇಲ್ಲಿ ಬೀದರಲ್ಲಿ ಎಲ್ಲೂ ಸಿಗಲ್ಲ. ತುಂಬ ಚೆನ್ನಾಗಿ ಟೇಸ್ಟ್ ಇದೆ. ಬೆಂಗಳೂರು ಕಡೆ ತುಂಬ ಫೇಮಸ್ ಇದೆ. ಎಲ್ಲರೂ ಬಂದು ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡಿ. ಸಖತ್ತಾಗಿದೆ. ನಮ್ಮ ಉನ್ನೆ का क्या मतलब है? क्या उन्ने जो वर्ड है, ದೊಣ್ಣೆ बोली तो ಬಾಳೆ ಎಲೆ ಇರುತ್ತಲ್ಲ, ಅದು ಹೊಂದಿರೋದು. ಅದರಲ್ಲಿ ರೈಸ್ ಕೊಡ್ತೀವಿ ನಾವು. ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಬಾಳೆ ಬಾಳೆ ಎಲೆ ಲೀಫ್ ಬೌಲ್ ಮಾಡಿರ್ತಾರೆ. ಇದು ಬಂದ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಹತ್ರ, ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ಶಾಂತಿ ಲಾಡ್ಜ್ ಅಂತ. ಅದ್ರ ಕೆಳಗಡೆನೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ ಓಪನ್ ಮಾಡಿದ್ದೀವಿ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪೂಜಾ ಅಂತ, ಪೂಜಾ ರಾಠೋಡ್.